ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಲೈಫಲ್ಲಿ ನೀವು ಏನೇನು ಅನ್ಕೊಂಡಿದ್ರೆ ಎಲ್ಲಾನು ಕೂಡ ಸಕ್ಸಸ್ ಆಗಲಿ ನನ್ನ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀನಿ ಬಾಯ್ಸ್. ಬಟ್ ಒನ್ ಥಿಂಗ್ ರಿಮೆಂಬರ್, ಯಾವುದು ನಿಮಗೆ ಈಸಿಯಾಗಿ ಸಿಗ್ತದೆ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡದೆ ನಿಮ್ಗೆ ಏನು ಬೇಕು ಅದನ್ನು ಕಷ್ಟಪಟ್ಟು ಗಿಟ್ಟಿಸ್ಕೊಳ್ಳಿ, ಓಕೆನಾ? ಅದು ನಿಮಗೆ ಲಾಂಗ್ ಟರ್ಮ್ ಇರುತ್ತೆ, ಇಲ್ಲಾಂದರೆ ಶಾರ್ಟ್ ಟರ್ಮಲ್ಲಿ ನಿಮಗೆ ಈಸಿಯಾಗಿ ಸಿಗ್ತಾರೆ, ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಕ್ರಿಕೆಟಲ್ಲಿ ಟಾಪ್ 5 ಅಪ್ಡೇಟ್ಸ್ಗೆ ವೆಲ್ಕಮ್. ಫಸ್ಟ್ ಅಪ್ಡೇಟು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. 2025ರಲ್ಲಿ ಇಂಡಿಯಾದಲ್ಲಿ ರಿಚೆಸ್ಟ್ ಕ್ರಿಕೆಟರ್ಸ್ ಯಾರು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಇರ್ತಾರೆ. ರನ್ಸಲ್ಲೂ ಟಾಪಲ್ಲಿ ಇರ್ತಾರೆ, ಕ್ರಿಕೆಟಲ್ಲೂ ಟಾಪಲ್ಲಿ ಇರ್ತಾರೆ, ದುಡ್ಡು ಮಾಡೋದಲ್ಲೂ ಕೂಡ ಟಾಪಲ್ಲಿ ಇದ್ದಾರೆ. ಫಸ್ಟ್ ಪ್ಲೇಯರ್ ವಿರಾಟ್ ಕೊಹ್ಲಿ. RCBಗೆ IPL ಪ್ಲಸ್ ಇಂಡಿಯಾಗೆ ಆಡಿ 300 ಕೋಟಿನ ಅರ್ನ್ ಮಾಡಿದ್ದಾರೆ. ರೋಹಿತ್ ಶರ್ಮಾ IPL ಪ್ಲಸ್ ಇಂಡಿಯಾ, ಓಕೆ, ನಿಮ್ಗೆ ಗೊತ್ತು ಯಾರು ಯಾವ ಟೀಮ್ಗೆ ಆಡ್ತಾರೆ ಅಂತ, 150 ಕೋಟಿ. ರಿಷಬ್ ಪಂತ್ 120 ಕೋಟಿ, ಹಾರ್ದಿಕ್ ಪಾಂಡ್ಯ 100 ಕೋಟಿ, ಜಸ್ಪ್ರೀತ್ ಬುಮ್ರಾ 90 ಕೋಟಿ, ಅಂಡ್ ಶ್ರೇಯಸ್ ಅವರು 70 ಕೋಟಿ, ಶುಭ್ಮನ್ ಗಿಲ್ 50 ಕೋಟಿನ ಅರ್ನ್ ಮಾಡಿದ್ದಾರೆ. ಮಗ, ಇವರು ಟೀಮ್ ಇಂಡಿಯಾದ ರಿಚೆಸ್ಟ್ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು. ಮತ್ತು ಎರಡನೇ ಅಪ್ಡೇಟು, 2025ರಲ್ಲಿ ODIಯಲ್ಲಿ ಮೋಸ್ಟ್ ರನ್ಸ್ ಯಾರು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಡಾಮಿನೇಟ್ ಮಾಡಿದ್ದಾರೆ. ಹೇಳ ನಾನು, ಕ್ರಿಕೆಟಲ್ಲೂ ಕೂಡ ಡಾಮಿನೇಟ್ ಮಾಡ್ತಾರೆ, ದುಡ್ಡಲ್ಲೂ ಕೂಡ ಡಾಮಿನೇಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. 13 ಇನ್ನಿಂಗ್ಸಲ್ಲಿ 651 ರನ್ನು. ರೋಹಿತ್ ಶರ್ಮಾ 14 ಇನ್ನಿಂಗ್ಸಲ್ಲಿ 650, ಶ್ರೇಯಸ್ ಅಯ್ಯರ್ 10 ಇನ್ನಿಂಗ್ಸಲ್ಲಿ 496, ಆ್ಯಂಡ್ ಶುಭ್ಮನ್ ಗಿಲ್ಲು 11 ಇನ್ನಿಂಗ್ಸಲ್ಲಿ 490, KL ರಾಹುಲ್ 11 ಇನ್ನಿಂಗ್ಸಲ್ಲಿ 367 ರನ್ನ ಹೊಡೆದಿದ್ದಾರೆ. ಸೊ ಮೋಸ್ಟ್ ವಿಕೆಟ್ ಯಾರು ತೆಗೆದಿರ ಅಂತ ಹೇಳಿದ್ರೆ ಟೀಮ್ ಇಂಡಿಯಾ ಪರವಾಗಿ ಹರ್ಷಿತ್ ರಾಣಾ 11 ಇನ್ನಿಂಗ್ಸಲ್ಲಿ 20, ಕುಲ್ದೀಪ್ ಯಾದವ್ 11 ಇನ್ನಿಂಗ್ಸಲ್ಲಿ 19, ರವೀಂದ್ರ ಜಡೇಜಾ 10 ಇನ್ನಿಂಗ್ಸಲ್ಲಿ 12 ವಿಕೆಟ್ಸ್, ಆ್ಯಂಡ್ ಮೊಹಮ್ಮದ್ ಶಾಮಿ 7 ಇನ್ನಿಂಗ್ಸಲ್ಲಿ 11 ವಿಕೆಟ್ಸ್. ಮಗ ಅಕ್ಷರ್ ಪಟೇಲ್ ಅವರು 11 ಇನ್ನಿಂಗ್ಸಲ್ಲಿ 11 ವಿಕೆಟ್ಸ್ನ ತಗೊಂಡಿದ್ದಾರೆ. ಆ್ಯಂಡ್ 4ನೇ ಅಪ್ಡೇಟು, ODI ಟೀಮ್ ಆಫ್ ದಿ ಇಯರ್ ಲಾಸ್ಟ್ ಇಯರ್, ಓಕೆನಾ, 2025ಅಲ್ಲಿ ಯಾರೆಲ್ಲ ODIಯಲ್ಲಿ ಪರ್ಫಾರ್ಮ್ ಮಾಡಿದ್ದಾರಲ್ಲ, ಸೊ ಅದು 11 ಆಗಿದೆ. ರೋಹಿತ್ ಶರ್ಮಾ, ರಚಿನ್ ರವೀಂದ್ರ, ವಿರಾಟ್ ಕೊಹ್ಲಿ, ಜೋ ರೂಟ್, ಡ್ಯಾರೆಲ್ ಮಿಚೆಲ್, KL ರಾಹುಲ್, ಸ್ಯಾಂಟ್ನರ್, ರಶೀದ್, ಮ್ಯಾಥ್ ಹೆನ್ರಿ, ಹರ್ಷಿತ್ ರಾಣಾ, ಜಾಕೋಬ್ ಡುಫಿ, ಇವರು ನಮ್ಮ RCB ಪ್ಲೇಯರು ಈ ಒಂದು ಸೀಸನ್ ತಗೊಂಡ್ರು ಮಿನಿ ಆಕ್ಷನಲ್ಲಿ. ಸೊ ಇಂಡಿಯನ್ ಪ್ಲೇಯರ್ಸಲ್ಲಿ 1, 2, 3, 4 ಜನ ಇದ್ದಾರೆ ಮಗ. ವರ್ಲ್ಡಲ್ಲಿ 4 ಜನ ODI ಈ ಒಂದು ಸೀಸನ್ ಆಗಿದ್ದಾರೆ ಅಂತ ಹೇಳಿದ್ರೆ ಇಂಡಿಯಾ ODIಯಲ್ಲಿ ಡಾಮಿನೇಟ್ ಮಾಡಿದೆ ಅಂತ ಅರ್ಥ. ಸೊ 5ನೇ ಅಪ್ಡೇಟು, ಮೋಸ್ಟ್ ಸೆಂಚುರೀಸ್ ಇನ್ 2025 ಅಂತ ಹೇಳಿದ್ರೆ ಅಕ್ರಾಸ್ ವರ್ಲ್ಡ್, ಓಕೆನಾ, ಫುಲ್ ವರ್ಲ್ಡಲ್ಲಿ ಶುಭನ್ ಗಿಲ್ಲು ಟೆಸ್ಟ್ ಪ್ಲಸ್ ODIಯಲ್ಲಿ 7 ಹೊಡೆದಿದ್ದಾರೆ. ಆ್ಯಂಡ್ ಜೋ ರೂಟು ಕೂಡ ಟೆಸ್ಟ್ ಪ್ಲಸ್ ODIಯಲ್ಲಿ 7, ಆ್ಯಂಡ್ ಶಾಯ್ ಹೋಪು ಕೂಡ ಟೆಸ್ಟ್ ಪ್ಲಸ್ ODI ಪ್ಲಸ್ T20 5, ಆ್ಯಂಡ್ SSV ಜೈಸ್ವಾಲ್ ಟೆಸ್ಟ್ ಪ್ಲಸ್ ODIಯಲ್ಲಿ 4, ರಚಿನ್ ರವೀಂದ್ರ ಟೆಸ್ಟ್ ಪ್ಲಸ್ ODIಯಲ್ಲಿ 4, ಆ್ಯಂಡ್ ಪತುಮ್ ನಿಶಾಂಕ ಇವರು ಕೂಡ ಟೆಸ್ಟ್ ಪ್ಲಸ್ ODI ಪ್ಲಸ್ T20 4, ಆ್ಯಂಡ್ ವಿರಾಟ್ ಕೊಹ್ಲಿ ODIಯಲ್ಲಿ 3 ಬ್ಯಾಕ್ ಟು ಬ್ಯಾಕ್ ಬರ್ತಲ್ಲ ಅದೇ. ಆ್ಯಂಡ್ KL ರಾಹುಲ್ ಅವರು ಟೆಸ್ಟಲ್ಲಿ 3, ಬೆನ್ ಡಕೆಟ್ ಟೆಸ್ಟ್ ಪ್ಲಸ್ ODIಯಲ್ಲಿ 3, ಆ್ಯಂಡ್ KC ಕಾರ್ಟಿ ಅಂತ ಇದೆ, ಇವರು ಕೂಡ ವೆಸ್ಟ್ ಇಂಡೀಸ್ ಪ್ಲೇಯರು, ODIಯಲ್ಲಿ 3 ಸೆಂಚುರಿನ ಹೊಡೆದಿದ್ದಾರೆ ಮಗ. ಇದು ಈ ಒಂದು ಟಾಪ್ 5 ಅಪ್ಡೇಟ್ಗಳು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ವರ್ಷದಲ್ಲಿ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದಾರೆ ಎಲ್ಲನೂ ಕೂಡ ಹಾರ್ಡ್ ವರ್ಕ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ ಗಾಯ್ಸ್. ಸೊ ಈ ಒಂದು 5 ಅಪ್ಡೇಟ್ಗಳನ್ನ ಕೇಳಿ ನಿಮಗೇನು ಅನ್ನಿಸ್ತು ಅಂತ ನನಗೆ ಆನೆಸ್ಟಾಗಿ ಇವಾಗ ಕಾಮೆಂಟ್ ಮಾಡಲೇಬೇಕು. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಂಪಲಾಗಿ ಮಾಡ್ಕೊಳ್ಳಿ, ಅದಕ್ಕೇನು ಕಾಸು ಕೊಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಫೇಸ್ಬುಕ್ಕಲ್ಲೂ ಕೂಡ ಪೇಜ್ ಇದೆ ಆ್ಯಕ್ಚುಲಿ, ಅದರಲ್ಲಂತೂ ಸಕ್ಕರಾಗಿ ಹೋಗ್ತದೆ. ಎಲ್ಲರೂ ಕೂಡ ತುಂಬ ಜನ ಫಾಲೋ ಮಾಡ್ತಾರೆ, ಅಂಡ್ ಕಾಮೆಂಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಸಖತ್ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಯೂಟ್ಯೂಬ್ಗಿಂತ ಫೇಸ್ಬುಕ್ಕಲ್ಲಿ ಚೆನ್ನಾಗಿ ವೀಡಿಯೋಗಳು ರೀಚ್ ಆಗ್ತಾ ಇದೆ. ಥ್ಯಾಂಕ್ ಯು, ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರಿ. ಮೋರ್ ಕಂಟೆಂಟ್ ನಿಮಗೆ ನಾನು ಡೈಲಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ಕ್ರಿಕೆಟ್ ಬಗ್ಗೆ. ಸಿಗೋದ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್, ಸಿ ಯು.